ಗಂಡನೇ ಶಿವಲಿಂಗ ಎನ್ನುವನಿ ಕಂಡ ದೈವಕ್ಕೆ ಕೈಯ ಮುಗಿಯುವೆಯ ಕೆಂಡದ ಗಡಿಗೆಯ ಮಂಡೆಯ ಮೇಲ್ ಹೊತ್ತು ಕೊಂಡು ಬಾಯಿಗೆ ಬೀಗ ಹಾಕುವೆಯ ಛೀ ಹೆಡ್ಡ ನೀ ಅಂತ ಶಿವಭಕ್ತ ಕ್ರಿಯಾ ಬಾಹ್ಯ ದೈವಂಗಳಿಗೆ ಎರಗುವೆಯ ಛೀ ಹೆಡ್ಡ ನೀ ಅಂತ ಶಿವಭಕ್ತ. ಮೈಲಾರ ಬಸವಲಿಂಗ ಶರಣರು ಈ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ಅಗ್ನಿಯನ್ನು ಸಮಾಧಾನ ಮಾಡೋಕ್ಕಾಗೋದಿಲ್ಲ. ಪಂಚಭೂತಗಳನ್ನ ಮೀರಿ ಅಷ್ಟತನುಗಳನ್ನ ಮೀರಿರ್ತಕ್ಕಂಥ ಪರವಸ್ತುವಿನ ಪೂಜಕರಾಗಿರೋದರಿಂದ ವಿ ಆರ್ ವರ್ಷಿಪಿಂಗ್ ಹೋಲ್ ಥಿಂಗ್, ನಾಟ್ ಪಾರ್ಟ್ ಆಫ್ ಹೋಲ್ ಥಿಂಗ್. ಪೂರ್ಣ ವಸ್ತುವಿನ ಬಿಡಿ ಭಾಗವನ್ನು ಪೂಜೆ ಮಾಡೋರಲ್ಲ, ಪೂರ್ಣ ವಸ್ತುವನ್ನೇ ಪೂಜೆ ಮಾಡೋರು ನಾವು. ಅದಕ್ಕಾಗಿ ನಿಮ್ಮ ಹಣ ನಿಮ್ಮಲ್ಲಿ ಉಳಿಯಲಿ ಅಂತಕ್ಕಂಥದ್ದು. ಅದಕ್ಕೆ ಕಣ್ಣದ ಮಾರಿ ತಂದೆ ಕತ್ತಲೆಯಲ್ಲಿ ಕಣ್ಣವನಿಕ್ಕಿದಡೆ ಎನ್ನ ಕತ್ತಿಯ ಕೊಟ್ಟ ಕರ್ತೃವಿಗೆ ಭಂಗ. ಅವರು ಮರದಿರ್ದಲ್ಲಿ ಮನೆಯ ಹೊಕ್ಕಡೆಯನ್ನ ಚೋರತನದ ಅರಿಕೆಗೆ ಭಂಗ. ಮರದಿರ್ದವರ ಎಬ್ಬಿಸಿ ಅವರಿಗೆ ಅವರೊಡವೆಯ ತೋರಿ ಎನ್ನೊಡೆಯ ತಂದೆ ಮಾರಣ ವೈರಿ ಮಾರೇಶ್ವರ. ಹಾಗಾಗಿ ನಿಮ್ಮ ಹಣ ನಿಮ್ಮ ರೊಕ್ಕ ನಿಮ್ಮ ಮನೆಯಾಗಿರಲಿ ಅಂತಲೇ ಇದು ನಿಜಾಚರಣೆ ಕಮ್ಮಟ, ಹೊರತು ನಮ್ಗೆ ಯಾರಿಗೂ ಅಲ್ಲ. ಇದು ವಿವಾಹಕ್ಕೆ ಆಡಂಬರ ಇರಬಾರ್ದು ಅನ್ನೋದು ವಚನಗಳ ಸಾಕ್ಷಿ ಇದ್ದಾವೆ. ಸತಿಪತಿಗಳ ನಡುವೆ ಉಭಯ ಸಂದೇಹ ಇರಬಾರ್ದು. ಒಳಗೆ ಹೊಣ್ಣು ಬಿಟ್ಟಿಲ್ಲಯ್ಯ ಇಂತಪ್ಪ ಏಕಾಂತ ದ್ರೋಹಿ ಗುಪ್ತ ಪಾತಕಂಗೆ ಅಖಂಡೇಶ್ವರನು ಒಲಿ ಅಂದರೆ ಹೇಗೆ ಒಲಿವನು. ಹೀಗೆ ನಡುವೆ ನಡೆದು ಇಲ್ಲಿ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಹೊರಗಣ ಶೃಂಗಾರ ಒಳಗಣ ರಣರಂಗ ಬಳಕೆಗೆ ಬಂದ ಬಟ್ಟೆ ಇದೇನೋ ಗುಹೇಶ್ವರ ಅಂತಕ್ಕಂಥ ಇಂಥ ಒಂದು ವಿಪ್ಲವ ವಿಲಕ್ಷಣ ಸನ್ನಿವೇಶದ ನಡುವೆ ಶರಣ ತತ್ವದ ಪ್ರಕಾರ ಕಲ್ಯಾಣ ಮಹೋತ್ಸವ ಮಾಡೋದು, ಸದ್ಗ್ರಸ್ತರ ಧರ್ಮ ಅಂತ ಸಾರೋದು ಭಾಳ ಮುಖ್ಯ ಇದೆ. ಶರಣ ತತ್ವ ಅಂದರೆ ಇದು ಸದ್ಗ್ರಸ್ತ ಧರ್ಮ, ಪಕ್ಕಾ ಸಂಸಾರಸ್ಥ ಧರ್ಮ. ಅದಕ್ಕೆ ಬಹುಸಂಖ್ಯಾತರು ನೀವೆಲ್ಲರೂ ಕೂಡ್ಯಾರ ನೋಡ್ರಿ. ಅದರಲ್ಲಿ ಸದ್ಗ್ರಸ್ತರೇ ಅದಕ್ಕೆ ವಾರಸ್ದಾರ ಅಂತ ನಿಮ್ಗೆ ಯಾವ್ರು ಮಾಡುವಾರ್ರಿ ಇವ್ರು ಮಾಡುವಾರಲ್ಲ. ನಾ ಯಾಕೆ ಮಾಡಿಲ್ಲ ಅಂತ ಮೂಲ ಪ್ರಜ್ಞೆ ಬೆಳೆಸ್ಕೋಬೇಕಾಗಿತ್ತು ಇವತ್ತು. ಅದಕ್ಕಾಗಿ ಇಂದ್ರಿಯ ನಿಗ್ರಹ ಬೇಡ, ಅದು ಒಳಗಣ ರಣರಂಗ ಹೊರಗಣ ಶೃಂಗಾರ. ಶಿವಶಕ್ತಿ ಸಂಪುಟಗಳು ಸಹಿತ ನಮ್ಮ ಪರಂಪರೆಯಲ್ಲಿ ಅಡಕವಾಗಿದ್ದಾವೆ. ಮದುವೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ರಕ್ತ ಸಂಬಂಧಿಕರ ಒಳಗೆ ಮದುವೆ ಮಾಡ್ಕೋಬಾರ್ದಂತ ಉಲ್ಲೇಖ ಇದೆ. ಇಂಥ ಒಂದು ಇಬ್ಬರು ಸತಿಪತಿಗಳು ವೇದಿಕೆಗೆ ಧಾವಿಸ್ತಾ ಇದ್ದಾರೆ. ಹರ್ಷೋದ್ಗಾರದ ಚಪ್ಪಾಳೆ, ಕರ್ತಾಳನದ ಚಪ್ಪಾಳೆ. ಬಿಸಿ. ತಮ್ಮ ಹೆಸರು ಚೇತನ ವಿರೂಪಾಕ್ಷಿ. ಚೇತನ ಮತ್ತು ವಿರೂಪಾಕ್ಷಿ ಈ ನೂತನ ದಂಪತಿಗಳು ಈಗ ತಮ್ಮ ಮುಂದೆ ವಿರಾಜಮಾನರಾಗಿದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ನಾವು ಪ್ರಪ್ರಥಮವಾಗಿ ಒಂದು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನ್ನು ಎರೆಯುವುದು ಎಂಬ ವಚನವನ್ನು ಭಾರತೀ ತಾಯಿಯವರು ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಪ್ರಾರ್ಥನೆ ಆದಮೇಲೆ ನಮ್ಮ ಕಲ್ಯಾಣ ಮಹೋತ್ಸವದ ಕೈಂಕರ್ಯಗಳು ಮುಂದುವರಿತವೆ. ಅವರೇ ಬನ್ನಿ ದಯವಿಟ್ಟು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಗುಂಟ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಲಿದ್ದಿತಯ್ಯ ಶಿವನ ಪ್ರಕಾಶ. ಆ ಬೆಳಗಿನಲ್ಲಿ ಒಪ್ಪುತ್ತಿರ್ದರಯ್ಯ ಅಸಂಖ್ಯಾತ ಪ್ರಮಥಗಣಗಳು. ಶಿವಭಕ್ತರಿದ್ದ ದೇಶ ವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಶಿವಭಕ್ತರಿದ್ದ ದೇಶ ಪರಮ ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುರು ಸಂಗನ ಬಸವಣ್ಣನ ಕಂಡು ಬದುಕಿದೆ ಕಾಣ ಸಿದ್ಧರಾಮಯ್ಯ
कल्याण नगरी के दिए में भक्ति रस का तेल डालकर आचार जैसे बाती के संग बसवेश जैसी ज्योति सुलग कर झगमगाते चमक गए शिव के प्रकाश। इस प्रकाश में समा गए हैं असंख्यात प्रमथों की गण। शिव भक्त रहा क्षेत्र अविमुक्त क्षेत्र कहना झूठ क्या। शिव भक्त रहा देश परम पावन कहना झूठ क्या। गुहेश्वर लिंग में मेरा परमाराध्य गुरु संग के बसवेश को देख कर जीना सीख सिद्धराम जी। कल्याण मन्ना प्रमिद लोना भक्ति रसमनड़ी तैलमु निंपि आचारमन्न ಒತ್ತಿವೇಸಿ ಬಸವಣ್ಣಯನ್ನ ಜ್ಯೋತಿನಿ వెలిగింపగ వెలుగుచుండె చూడుమయ్య శివుని ప్రకాశం। ఆ వెలుగులోన ఒక్కుచుండిరయ్య అసంఖ్యాత ప్రమథగణములు శివభక్తులున్న క్షేత్రం అవిముక్త క్షేత్రమగ్నం పొల్లే। శివభక్తులున్న దేశము పరమ పావనమన్నది పొల్లే। గుహేశ్వర లింగ ముందు నాదో పరమారాధ్య గురు సంగని బసవಣ್ಣను చూచి ధన్యుడనైతి సిద్ధరామయ్య। कल्याण रूपी प्रणति मध्ये भक्ति रस रूपी तेल घालुनी आचार रूपी वाति के संग बसवेश रूपी ज्योति लवुनी आरती वो वाळीते शिव प्रकाशी। त्या प्रकाशात सामावले आहे असंख्यात प्रमथ गण। शिव भक्तांचे क्षेत्र अविमुक्त क्षेत्र म्हणले खोटे का। शिव भक्त रहा देश परम पावन म्हणले खोटे का। गुहेश्वर लिंगात माझे परमाराध्य गुरु संग के बसवेश को पाहुनी जगते पहा सिद्धराम। കല്യാണമെன்ற பிரதீபத்தில் பக்தி ரசமென்ற தைலத்தை விட்டு ஆச்சாரமென்ற வெத்தியை தொட பசவண்ணனெம்ப ஜோதியை தொட சொடருடும் சொடராக ஒளைத்ததையா ಶಿವನ ಪ್ರಕಾಶ। அந்த சொடரில் கலந்தவர்கள் அசங்ख्यात பிரமதகணெல்லாம் ಶಿವಭಕ್ತಮೆன்ற ಕ್ಷೇತ್ರಂ ಅವಿಮುಕ್ತ ಕ್ಷೇತ್ರಮೆನ್ಬದು ಪೊಲ್ಲೆ। ಶಿವಭಕ್ತಮೆன்ற தேசம் பரம பாவனமென்பது பொல்லே। குஹேஸ்வர லிங்கத்தில் என் பரமாராத்ய குரு சங்கன பசவண்ணனை கண்டு வாழ்ந்தேன் பார் ಸಿದ್ಧರಾಮಯ್ಯ। ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲ ನೆರೆದು ಆಚಾರವೆಂಬ ಬತ್ತಿಗುಂಟ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಲಿದ್ದಿತಯ್ಯ ಶಿವನ ಪ್ರಕಾಶ। ಶಿವುನಿ ಪ್ರಕಾಶಂ ಶಿವಕ್ಕೆ ಪ್ರಕಾಶ್। ಶರಣು ಶರಣ। ಗುರುಬಸವ ನೆನೆಹಿನೊಂದಿಗೆ ಚೇತನ ಮತ್ತು ವಿರೂಪಾಕ್ಷಿಯವರ ಕಲ್ಯಾಣ ಮಹೋತ್ಸವಕ್ಕೆ ನೆನೆಹಿನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಪೂಜ್ಯ ಭಾರತಿ ತಾಯಿಯವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಯ ಶರಣು ಶರಣಾರ್ಥಿಗಳು। ಈಗ ನೂತನ ದಂಪತಿಗಳಾಗಿರ್ತಕ್ಕಂಥ ಚೇತನ ಮತ್ತು ವಿರೂಪಾಕ್ಷಿಯವರು
ಬಸವ ಭಾವಚಿತ್ರಕ್ಕೆ ಪ್ರಯತ್ನದಲ್ಲಿ ಪುಷ್ಪಾರ್ಚನೆಯನ್ನು ಗೈಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಅವರು ಚಾಲನೆ ಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮವರಲೋಲಂ ಬಸವ ರಕ್ಷಿಪುದೆನ್ನ ಸಂಗನ ಬಸವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೊತೆಯಾಗಿ ಬರಬೇಕು. ಬಸವ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಗೈದು ಬಸವ ಪೀಠದ ಮೇಲೆ ಈಗ ಮಾಡ್ತೇವೆ ಅದನ್ನು, ಅದಿದೆ ನೀವು ಇಟ್ಕೊಳ್ರಿ, ಅಲ್ಲಿ ಮಾಡ್ತಾರೆ ನಮ್ಮ ಕ್ರಿಯಾಮೂರ್ತಿಗಳು. ಪುಷ್ಪಾರ್ಚನೆ ಗೈಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ನೂತನ ದಂಪತಿಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಈ ಕಲ್ಯಾಣ ಮಹೋತ್ಸವದಲ್ಲಿ ಅನುಭಾವಿಗಳಾಗಿ ಆಗಮಿಸಿರ್ತಕ್ಕಂಥ ಪಿ ರುದ್ರಪ್ಪನವರ ಆದಿಯಾಗಿ ಎಲ್ಲರೂ ಇಲ್ಲಿ ಸಮಾವೇಶಗೊಂಡಿದ್ದೀರಿ. ತಮ್ಮೆಲ್ಲರಿಗೆ ಭಕ್ತಿಯ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಲ್ಯಾಣ ಮಹೋತ್ಸವದ ನೆಲೆ ಹಿನ್ನೆಲೆ ಏನು ಎಂಬ ಒಂದು 5 ನಿಮಿಷಗಳ ಪ್ರಜ್ಞೆಯ ನುಡಿಗಳನ್ನ ತಮಗೆ ಕರುಣಿಸ್ತಾರೆ. ತದನಂತರ ನಮ್ಮ ಕಲ್ಯಾಣದ ಮಹೋತ್ಸವದ ಕೈಂಕರ್ಯಗಳು ಸಾಂಗೋಪಾಂಗವಾಗಿ ನಡೀತವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ಯಾಕೆ ಅಂದರೆ ಇದು ಮಾಡೆಲ್, ಇದು ಡೆಮೋ ಅಂದರೆ ಕಲ್ಯಾಣ ಮಹೋತ್ಸವ ಮಾಡುವಾಗ ಒಂದು ದೊಡ್ಡ ಎಚ್ಚರ ಏನು ಇಟ್ಕೋಬೇಕಂದ್ರೆ ಬಸವ ಭಕ್ತರು ಮರುದಿವಸ ಜಂಗಮ ಸಾಕ್ಷಿಯಾಗಿ ಕಲ್ಯಾಣ ಮಹೋತ್ಸವ ಮಾಡುವಾಗ ಭಾಳಷ್ಟು ಉದ್ದುದ್ದ ಸ್ಪೀಚ್ ಮಾಡೋದನ್ನ ಕರಿಬಾರ್ದು. ಯಾಕಂದ್ರೆ ಜನರು ಬೇರೆ ಬೇರೆ ಮನೋಭೂಮಿಕೆ ಜನ ಬಂದಿರ್ತಾರೆ. ಭಾಳಷ್ಟು ನಾವು ಮಾತಾಡ್ಕೊಂಡು ಬೇಸರ ಮಾಡ್ಕೊತಾರೆ. ದೊಡ್ಡ ಕಂಪ್ಲೇಂಟ್ ನಮ್ಮ ಮೇಲೆ ಅಂದರೆ ಅದೇ ಅವರು. ಅದಕ್ಕಾಗಿ ಒಂದು 10 ನಿಮಿಷ 15 ನಿಮಿಷದಲ್ಲಿ ಸಾರ್ಥಕ ದಾಂಪತ್ಯ ಅನ್ನೋದನ್ನು ಯಾವ ರೀತಿ ಶರಣರು ವ್ಯಾಖ್ಯಾನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಹಂಚಿಕೊಂಡು ಹೆಂಗೆ ಬದುಕಬೇಕು ಅವರು ಅನ್ನೋದನ್ನು ಹೇಳ್ತಾರೆ ಹೊರತು ಬೇರೆ ಏನಲ್ಲ. ಈಗಾಗಲೇ ಈ ದಂಪತಿಗಳು ಬೆಳಗ್ಗೆ ಲಿಂಗ ಸಾಕ್ಷಿಯಾಗಿ ಕಲ್ಯಾಣ ಮಹೋತ್ಸವ ಆಗಿದೆ. ಲಿಂಗ ಪೂಜೆ ಮಾಡಿಸಿನೇ ಅವರಿಗೆ ಮಾಂಗಲ್ಯ ಧಾರಣೆ ಮಾಡಿಸಿರ್ತಾರೆ. ಈಗ ಜಂಗಮ ಸಾಕ್ಷಿಯಾಗಿ ಒಂದಿಷ್ಟು ಹಾರ ವಿನಿಮಯ ಮತ್ತು ಅಷ್ಟಪುಷ್ಪದಳ ಪುಷ್ಪಾರತಿ ಈ ರೀತಿ ಆಗ್ತಾ ಇದೆ. ಈ ಕಾರಣಕ್ಕೆ ಈ ದಂಪತಿಗಳು ಶರಣರ ದಾರಿಯಲ್ಲಿ ನಡೆದು ನಾವು ಸಾರ್ಥಕ ಬದುಕನ್ನು ಸಾರ್ಥಕ ಮಾಡಿಕೊಳ್ತೀವಿ ಅಂತಕ್ಕಂಥ ಒಂದು ನೆಲೆಯಲ್ಲಿ ಈಗಾಗಲೇ ಇವರು ತಮ್ಮ ಪ್ರತಿಜ್ಞೆ ಗೈದಿದ್ದಾರೆ. ಪ್ರತಿಜ್ಞೆ ಮಾಡಿಸಿರಿ, ಈಗ ಮುಂದೆ ಪ್ರತಿಜ್ಞೆ ಗೈತಾರೆ ಆ ರೀತಿ. ಅದಕ್ಕಾಗಿ ಇದೊಂದು ಮಾಡೆಲ್ ಆಗಿರೋದ್ರಿಂದ ನಾವೆಲ್ಲರೂ ಬರೀ ಅವ್ರಿಗೆ ಮಾತ್ರ ಅಲ್ಲ, ನಾವು ಇಲ್ಲೇನು ಸೇರಿದ್ದೀವಲ್ಲ ಎಲ್ಲರಿಗೂ ಸಹಿತ ಒಂದು ಸಂದೇಶ ಏನಂತ ಹೇಳಿದರೆ, ಗಂಡ ಹೆಂಡತಿ ಮಧ್ಯೆ ಇರತಕ್ಕಂಥ ಸಂಬಂಧ ಅದು ಸೃಷ್ಟಿಕರ್ತ ನೆಲೆ ಮಾಡಿದಂಥ ಸಂಬಂಧ. ಅದು ಕೇವಲ ಬಾಹ್ಯದ ಸಂಬಂಧ ಅಲ್ಲ. ಆ ಅಂತರಂಗದ ಸಂಬಂಧಕ್ಕೆ ಪಾವಿತ್ರ್ಯತೆ ಕೊಡಬೇಕು. ಪರಸ್ಪರ ಒಬ್ಬರಿಗೊಬ್ಬರು ಗೌರವಿಸಬೇಕು. ಪರಸ್ಪರ ಒಬ್ಬರಿಗೊಬ್ಬರು ಕಷ್ಟ ಸುಖಗಳಿಗೆ ನೆಲೆಯಾಗಿ ನಿಲ್ಲಬೇಕು. ಮತ್ತು ಆ ತಾಯಿ ತನ್ನ ಮಾವಂದಿರನ್ನು ತಂದೆ ತಾಯಿಗಳ ಸ್ವರೂಪದಲ್ಲಿ ಕಾಣಬೇಕು. ಇವರು ಅಷ್ಟೇ 18-20 ವರ್ಷ ಬೆಳೆಸಿ ಇನ್ನೊಂದು ಮನೆಗೆ ಕೊಡ್ತಕ್ಕಂಥ ತಂದೆ ತಾಯಿಗಳ ತ್ಯಾಗ ಸಣ್ಣದಲ್ಲ. ಅದು ಅವ್ರಿಗೂ ಸಹಿತ ಇವರು ಅಷ್ಟೇ ಗೌರವ ಸಲ್ಲಿಸಬೇಕು. ಮತ್ತು ಕೆಲವು ಸಲ ಮದುವೆ ಆದಮೇಲೆ ಒಂದಿಷ್ಟು ಕೊರತೆಗಳಂತ ಅನ್ನಿಸ್ತಾವೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅಥವಾ ಪ್ರತಿಯೊಬ್ಬ ಗಂಡಿಗೂ. ನಾನು ಸರಿಯಾದ ರೂಪವಂತಿಯನ್ನು ಮದುವೆ ಆಗಲಿಲ್ಲ ಅಂತ ಇದು ಕೊರಗಿರ್ಬೋದು. ಆಯಾ ಮಗು ಅದೇ ರೀತಿ ಇರ್ಬೋದು. ಸರಿಯಾದ ಕೆಲಸ ಸಿಗಲಿ, ಒಳ್ಳೆ ದೊಡ್ಡ ಕೆಲಸದಾಗಿರೋನು ಮದುವೆ ಆಗ್ಬೋದಾಗಿತ್ತಂತ ಅವನು ಯಾವನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಬರೀ ಇವ್ರಿಗೆಲ್ಲಿ ಹೇಳ್ತಾ ಇರೋದು. ನಮ್ಮೆಲ್ಲರಿಗೂ ಅದಕ್ಕಾಗಿ ಅವೆಲ್ಲವನ್ನ ಸರಿಸಿ ನನಗೆ ಆ ಪರಮಾತ್ಮ ನನಗಿಂಥದೊಂದು ಕರುಣಿಸಿದಾನೆ. ಅದು ಹೆಂಗೋ ಗೊತ್ತಿಲ್ಲ, ಅದರೊಳಗೂ ಸಹಿತ ದೇವ ವಾಸ ಮಾಡಿದ್ದಾನೆ. ನಾವಿಬ್ಬರು ಪರಸ್ಪರ ಅಂತರಂಗದ ಅನ್ಯೋನ್ಯತೆಯಾಗಿ ಬದುಕಿ ಯಾವುದೇ ಕೊರತೆ ಅಂತ ಅಂದ್ಕೊಳ್ಳಾರ್ದನೆ ಬದುಕು ಸಣ್ಣದಾಗೋದು. ಎದರಿಂದಂದರೆ ಕೊರತೆಯನ್ನು ಭಾವ ಬಂದರೆ ಸಣ್ಣದಾಗೋದು. ನೌಕರಿ ಸಣ್ಣದಿದೆ ಮತ್ತು ಇನ್ನೊಂದು ಏನೋ ಕೊರತೆ ಇದೆ ಅನ್ನೋಂಗಿಲ್ಲ. ಏನು ಆತ ನನಗೆ ಕೊಟ್ಟಂಥ ಕೊಡುಗೆ, ಈ ಬದುಕು ಆತನ ಕೊಡುಗೆ, ಇಷ್ಟು ತಿಳ್ಕೊಂಡು ಬದುಕಿಬಿಟ್ರೆ. ಮತ್ತು ಈ ದಂಪತಿಗಳು ನಾವೆಲ್ಲರೂ ಸಹಿತ, ಬಟ್ ಅವ್ರಿಗೆ ಮಾತ್ರ ಹೇಳ್ತಾರೆ ಅಂತ ತಿಳ್ಕೊಬಾರ್ದು. ನಾವೆಲ್ಲರೂ ಸಹಿತ ಆ ರೀತಿ ಬದುಕೋಣ. ಈ ಬದುಕು ಸಾರ್ಥಕವಾಗಬೇಕು. ಮತ್ತು ದೊಡ್ಡ ದೊಡ್ಡ ಆಶೆಗಳನ್ನ ಇಟ್ಟುಕೊಂಡು
ಒಳಗಿರ್ತಕ್ಕಂಥ ದೊಡ್ಡದನ್ನ ಸಣ್ಣದು ಮಾಡಬಾರ್ದು ನಾವು ಯಾವಾಗ. ಆಸೆ ದೊಡ್ಡದಾದಂಗೆಲ್ಲ ಒಳಗಿರ್ತಕ್ಕಂಥದ್ದು ಏನಿದೆಲ್ಲ ಆತನ ಅಂಶ ಏನಾಗ್ತೈತೆ ಕಿರಿದಾಕಂತ ಹೋಗ್ತೈತೆ, ಅದು ಮಾಡಬಾರ್ದು. ಎಷ್ಟು ಇದೆ ಅಷ್ಟರೊಳಗೆ ಸುಂದರವಾದಂಥ ಬದುಕು ಈ ದಂಪತಿಗಳು ಮಾಡ್ತಾರೆ. ಅವರಿಗೆ ಬಸವಾದಿ ಶರಣರ ಕೃಪೆ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಶರಣಾರ್ಥಿ. ಈ ಕಲ್ಯಾಣ ಮಹೋತ್ಸವದ ಸಂದರ್ಭದಲ್ಲಿ ಈ ನೆಲೆ ಹಿನ್ನೆಲೆಯ 2 ಸದ್ಭಾವದ ನುಡಿಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಪಿ ರುದ್ರಪ್ಪ ಅವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಯ ಶರಣಾರ್ಥಿಗಳು. ಆಗಮಿಸಿದ ಅನುಭಾವಿಗಳಿಂದ, ನೂತನ ದಂಪತಿಗಳಿಂದ ಈ ಕಲ್ಯಾಣ ಮಹೋತ್ಸವ ಸಂದರ್ಭದಲ್ಲಿ ಅವರು ತಮ್ಮೆಲ್ಲರಿಗೆ ವಚನ ತಾಂಬೂಲವನ್ನು ರೆಡಿ ಮಾಡಿದ್ದಾರೆ. ಅದನ್ನು ನೂತನ ದಂಪತಿಗಳು ಮತ್ತು ಸದ್ಭಾವಿಗಳು ಅದನ್ನು ಅನಾವರಣಗೊಳಿಸಬೇಕೆಂದು ಅವರಲ್ಲಿ ವಿನಂತಿಸ್ಕೊಳ್ತೀನಿ. ಸರಸ್ವತಿ. ಓಂ ಶ್ರೀ ಗುರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಪುಸ್ತಕದಲ್ಲಿ ಕಲ್ಯಾಣ ಮಹೋತ್ಸವ ಹೆಂಗ್ ಮಾಡಬೇಕು, ಲಿಂಗಾಯತ ತತ್ವ ಅನ್ನೋದ್ರ ಬಗ್ಗೆ ಇದೆ. ಜಾಗತಿಕ ಲಿಂಗಾಯತ ಮಹಾಸಭೆ ಗ್ರಾಮ ಘಟಕ ಇಜೆ ಬಸಾಪುರ್ ಹಾಗೂ ರಾಯಚೂರು ಜಿಲ್ಲಾ ಘಟಕದವರು ಬಸನಗೌಡರ ಈ ಒಂದು ದಾಸೋಹದಲ್ಲಿ ಇದನ್ನು ಮಾಡಿದ್ದಾರೆ. ತಾವೆಲ್ಲರೂ ಒಂದೊಂದು ಪುಸ್ತಕವನ್ನು ತಗೊಳ್ರಿ. ಯಾವ ರೀತಿ ಕಲ್ಯಾಣ ಮಹೋತ್ಸವ ಮಾಡಬೇಕು, ನಿಶ್ಚಿತಾರ್ಥ ಹೆಂಗೆ ಮಾಡಬೇಕು, ಅರಿಶಿನ ಹಚ್ಚೋದು ಹೆಂಗೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಈ ಪುಸ್ತಕದಲ್ಲಿ ಇದೆ. ತಾವು ಅದನ್ನು ತಗೊಂಡು ಅದು ಆ ರೀತಿಯನ್ನು ಮುಂದುವರಿಸಿ ತಾವೆಲ್ಲರೂ ಸಹಿತ ಈ ಕೈಂಕರ್ಯಕ್ಕೆ ಮುಂದಾಗಬೇಕು. ಅವರು ಇವರು ಬರಬೇಕಂತಿಲ್ಲ, ನೀವೇ ಮಾಡಬೇಕು. ಭಾಳ ದೂರಲಿಂದ ಎಷ್ಟು ಮದುವೆಗೆ ಅಂತ ಹೋಗಬೇಕಾಗುತ್ತೆ. ಅದಕ್ಕಾಗಿ ದಯವಿಟ್ಟು ಇದನ್ನು ತಾವು ಈ ಒಂದು ಕಲ್ಯಾಣ ಮಹೋತ್ಸವದಲ್ಲಿ ಕೈಪಿಡಿ ಬಿಡುಗಡೆಯಾಗಿದೆ. ಶರಣಾರ್ಥಿಗಳು. ಈ ಕಲ್ಯಾಣ ಮಹೋತ್ಸವ ಸಂದರ್ಭದಲ್ಲಿ ವಚನ ತಾಂಬೂಲವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ನೂತನ ದಂಪತಿಗಳಿಗೆ, ಅನುಭಾವಿಗಳಿಗೆ ಭಕ್ತಿಯ ಶರಣಾರ್ಥಿಗಳು. ಈಗ ನೇರವಾಗಿ ಕಲ್ಯಾಣ ಮಹೋತ್ಸವ ಕೈಂಕರ್ಯ ನಡೀತದೆ. ಕ್ರಿಯಾಮೂರ್ತಿಗಳಾಗಿ ನಮ್ಮೊಂದಿಗೆ ಸಹಕರಿಸ್ತಕ್ಕಂಥ MM ಸಂಗೊಳ್ಳಿಗಳವರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಸಹಕರಿಸ್ತಕ್ಕಂಥ ರೇಣುಕಪ್ಪಗೆ ಅಪ್ಪರಿ 1 ನಿಮಿಷ ಗಲಿಬಿಲಿ ಆಗ್ತದೆ. 2 ನಿಮಿಷ ಆಮೇಲೆ ಕೊಡೋಣ. ಆಮೇಲೆ ಅಲ್ಲಿ ಪ್ರಸಾದ ಹಂಚೋ ಸಂದರ್ಭದಲ್ಲಿ ಕೊಡಿ ದಯವಿಟ್ಟು. 2 ನಿಮಿಷ. ಈ ಕಡೆ ನೋಡ್ರಿ, ಈ ಕಡೆ ಕಲ್ಯಾಣ ಮಹೋತ್ಸವ ಅಲ್ಲಿ ನಡೀತಾ ಇಲ್ಲ, ಇಲ್ಲೇ ನಡೀತಾ ಇದೆ ನೋಡಿ ದಯವಿಟ್ಟು. ಬರೀ ಸರ್ ಮೇಲೆ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮಶೀಲಂ, ಬಸವಂ ಜಂಗಮವರಲೋಲಂ, ಬಸವ ರಕ್ಷಿಪುದೆನ್ನ ಸಂಗಣ ಬಸವ, ಪ್ರಣವದ ಬಳ್ಳಿ ಬಕಾರಮಂ, ಪ್ರಣವದ ನಾದಾನುಸಾರ ಸಕಾರಮಂ, ಪ್ರಣವದ ಬಿಂದು ವಕಾರಮಂ, ಪ್ರಣವಂ ಬಸವಾಕ್ಷರತ್ರಯ ಬಸವೇಶ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೂತನ ದಂಪತಿಗಳಿಗೆ ವಿಭೂತಿ ಧಾರಣೆ. ಬಸವ ಬಸವ ಎಂದು ಬಸಿತಮಂ ಧರಿಸಿದರೆ, ಬಸವಾದಿ ಪ್ರಮತರಿಗೆ ಪ್ರೀತಿ ಅಯ್ಯ. ಬಸವ ಷಟ್ಸ್ಥಲ ಚೆನ್ನ ಬಸವ ಪ್ರಭು ಮುಖ್ಯರು, ಬಸಿತಮಂ ಧರಿಸಿ ಬಯಲಾದರಯ್ಯ. ಗೋಪಿ ಚಂದನಕ್ಕೆ ಮಹಾ ಪಾಪಿ ಬಂಢಾರ ಕಿಂ, ಈ ಪರಮ ಬಸಿತವು ಯೋಗ್ಯವಯ್ಯ. ಪಾಪ ಪಲ್ಲಟಬಹುದು ಕೋಪ ಸಡಿಲುವುದಯ್ಯ, ತಾಪತ್ರಯಾದಿಗಳು ನಿಲ್ಲವಯ್ಯ. ತಾಪತ್ರಯಾದಿಗಳು ನಿಲ್ಲವಯ್ಯ. ತ್ರಿನಯನ ಮಹಾಂತೇಶ ಧನಿ ಬಸವರಾಜನ, ಅನಿಯರದಿ ಸ್ಮರಿಸುತ್ತ ಧರಿಸುತ್ತಲಿ, ಅನುಮಾತ್ರ ಭಸಿತಮಂ ಹಣೆಯೊಳಿಟ್ಟಾಕ್ಷಣವೇ ಒಣಗುವವು ದುರಿತಂಗಳೆಂಬ ಕುಜವು. ನೂತನ ದಂಪತಿಗಳು ನಾವು ಈ ನೆರೆದ ಶರಣ ಗಣತಿಂತಿನಿ ಸಾಕ್ಷಿಯಾಗಿ ಬದುಕಿ ಈ ಶೃಂಗಾರದ ರಸ ನಿಮಿಷಗಳು ಇವತ್ತಲ್ಲದೆ ಬದುಕಿನುದ್ದಕ್ಕೂ ಅಂತ ಒಂದು ಆನಂದದಿಂದ ಬದುಕ್ತೀವಿ ಅಂತಕ್ಕಂಥ ಸಂಕಲ್ಪದ ನುಡಿಗಳನ್ನ ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಕೆ ರೂಪದಲ್ಲಿ ತಮ್ಮೆಲ್ಲರ ಮುಂದೆ ಸಾಕ್ಷಿಯಾಗಿ ಆ ಕಂಕಣವನ್ನು ಧಾರಣೆ ಮಾಡ್ತಾ ಇದ್ದಾರೆ. ಆ ತತ್ವಕ್ಕೆ ಬದ್ಧರಾಗಿ ನಡೀತೀವಿ ಅಂತಕ್ಕಂಥ ಕಂಕಣವನ್ನು ಕಟ್ಕೋತಾ ಇದ್ದಾರೆ. ಅವರಿಬ್ಬರು ಪರಸ್ಪರವಾಗಿ ಕಟ್ಕೊಳ್ಬೇಕು ಅಂತ ಎದ್ದು ನಿಂತ್ಕೊಳ್ರಿ. ಶರಣಗಳ ತಿಂತಿನಿಯಾಗಿ ದಯವಿಟ್ಟು ಆ ಹಸ್ತವನ್ನು ಮುಂದೆ ಮಾಡಿ ಪರಸ್ಪರ ಕಟ್ಟಿಕೊಳ್ಳಿ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು,
ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವಕಾರಣವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವಸಾಧನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವಸಿದ್ಧಿ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯ. ಅಯ್ಯ ನಿಮ್ಮ ಪಂಚವಕ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ, ಅಯ್ಯ ಕೂಡಲ ಸಂಗಮ ದೇವ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸರ್ವಸಾಧನವಯ್ಯ. ಓಂ ಶ್ರೀ ವಚನ ಗಂಟು ಕೊಡಿ. ಈಗ ಬ್ರಹ್ಮಗಂಟು ಅಲ್ಲ, ನಮ್ಮದು ವಚನ ಗಂಟು. ವಚನವನ್ನು ದಿವಸ ಒಂದಾದರೂ ಓದಿ ತಮ್ಮ ಬದುಕಿನುದ್ದಕ್ಕೆ ಅರಿವು ಆಚರಣೆಯಿಂದ ಅದನ್ನು ಸಂಕಲ್ಪಿಸಿಕೊಂಡು ಬದುಕ್ತೇವೆ ಅಂತಕ್ಕಂಥ ಪ್ರಜ್ಞೆಯೊಂದಿಗೆ ವಚನ ಸಾಕ್ಷಿಯಾಗಿ ಅವರು ನಡೀತೀವಿ ಅಂತಕ್ಕಂಥ ವಚನ ಗಂಟನ್ನು ತಮ್ಮ ಬಹಳ ಬುದ್ಧಿಯಾಗಿ ಸ್ವೀಕರಿಸ್ತಾ ಇದ್ದಾರೆ. ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ತವರಾಜದ ನೊರೆ ತೊರೆಯಂತೆ ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ಉಂಬುವವನ ವಿಧಿಯಂತಾಯಿತು ಎನ್ನ ಮತಿ. ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ. ಈಗ ರುದ್ರಾಕ್ಷಿ ಕಂಕಣ ಧಾರಣೆ ಮಾಡ್ಕೊಂಡಿರ್ತಕ್ಕಂಥವ್ರು, ಈ ಬಾಳ ಬುದ್ಧಿಯಾಗಿ ಸ್ವೀಕರಿಸ್ತಕ್ಕಂಥವ್ರು ವಚನವನ್ನು, ಈಗ ಅದರ ಅಳತಿಯಂತೆ ನಾವು ನಡೀತೀವಿ ಅಂತಕ್ಕಂಥ ನಮ್ಮ ಸತ್ಕ್ರಿಯ ಮೂರ್ತಿಗಳು ಒಂದು ವಚನವನ್ನು ಬೋಧನೆ ಮಾಡ್ತಾರೆ, ಪ್ರಮಾಣ ವಚನವನ್ನು. ಅವರು ಪ್ರಮಾಣ ವಚನವನ್ನು ಬೋಧಿಸಿದ ನಂತರ ಅವರ ಬನ್ನಿ ಕಾರ್ಡ್ಲೆಸ್ ಇಸ್ಕೊಡ್ರಿ. ನೀವು ಇಲ್ಲಿ ಹೇಳ್ರಿ, ಅವ್ರ ವಧುವರ ಕೈಯಾಗ ಕಾರ್ಡ್ಲೆಸ್ ಕೊಡ್ರಿ, ಅವರಿಬ್ಬರ ಕೈ ಕಾರ್ಡ್ಲೆಸ್ ಕೊಡ್ರಿ, ನೀವು ಇಲ್ಲಿ ಬರೀ. ಹಾಂ, ಕ್ರಿಯಾಮೂರ್ತಿಗಳು ಅನುಭವಿ ಸಂಪನ್ನರಾಗಿರ್ತಕ್ಕಂಥ HL ಕಾರ್ಖಾನೆಯಲ್ಲಿ ಕಾಯಕ ಮಾಡ್ತಕ್ಕಂಥ ಶರಣ ರೇಣುಕಯ್ಯ ಶರಣರು ನೂತನ ದಂಪತಿಗಳಿಗೆ ತಮ್ಮ ಮುಂದೆ ಅವರಿಗೆ ಬದುಕಿನುದ್ದಕ್ಕೂ ವಚನ ಸಾಕ್ಷಿಯಂತೆ ನಾವು ಬದುಕ್ತೇವೆ ಅಂತಕ್ಕಂಥ ಒಂದು ಪ್ರತಿಜ್ಞಾ ವಿಧಿಯನ್ನು ಅವರು ಬೋಧನೆ ಮಾಡಬೇಕೆಂದು ವಿನಂತಿಸ್ಕೋತೀನಿ. ನೂತನ ದಂಪತಿಗಳು ಅದನ್ನು ಪ್ರಜ್ಞಾಪೂರ್ವಕವಾಗಿ ಸ್ವೀಕರಿಸಬೇಕು ವಿನಂತಿ. ಹೇಳ್ಕೊಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಪ್ರತಿಜ್ಞಾ ವಿಧಿ ಪ್ರತಿಜ್ಞಾವಿಧಿ ಪರಸ್ಪರ ಪರಸ್ಪರ ಅರಿತು ಅರಿತು ಒಲವರಿತು ಬಲವರಿತು ಬಾಳುತ್ತೇವೆ. ಬಾಳುತ್ತೇವೆ. ಸತ್ಯ ಸತ್ಯ ಶುದ್ಧ ಕಾಯಕ ಮಾಡುತ್ತೇವೆ. ಶುದ್ಧ ಕಾಯಕ ಮಾಡುತ್ತೇವೆ. ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ದುಡಿದ ದ್ರವ್ಯದಿಂದ ದುಡಿದ ದ್ರವ್ಯದಿಂದ ದಾಸೋಹ ಮಾಡುತ್ತೇವೆ. ದಾಸೋಹ ಮಾಡುತ್ತೇವೆ. ಪಂಚ ಮಹಾಪಾತಕಗಳಾದ ಪಂಚಮಹಾಪಾತಕಗಳಾದ ಪರಧನ ಪರಧನ ಪರಸತಿ ಪರಸತಿ ಪರಪತಿ ಪರಪತಿ ಪರದೈವ ಪರದೈವ ಪರನಿಂದೆ ಪರನಿಂದೆ ಪರಹಿಂಸೆಗಳನ್ನು ತ್ಯಜಿಸಿ ಪರಹಿಂಸೆಗಳನ್ನು ತ್ಯಜಿಸಿ ಬಸವಾದಿ ಶರಣರ ಬಸವಾದಿ ಶರಣರ ನಿಜ ಪಥದಲ್ಲಿ ಸಾಗುತ್ತೇವೆ. ನಿಜ ಪಥದಲ್ಲಿ ಸಾಗುತ್ತೇವೆ. ದುರ್ಗುಣಗಳನ್ನು ದುರ್ಗುಣಗಳನ್ನು ದೂರಹಟ್ಟಿ ದೂರಹಟ್ಟಿ ಸದ್ಗುಣಗಳ ಸದ್ಗುಣಗಳ ದೀಕ್ಷೆ ಹೊಂದಿ ದೀಕ್ಷೆ ಹೊಂದಿ ಬಸವ ಸನ್ಮಾರ್ಗದಲ್ಲಿ ಸಾಗುತ್ತೇವೆ. ಬಸವ ಸನ್ಮಾರ್ಗದಲ್ಲಿ ಸಾಗುತ್ತೇವೆ. ಪ್ರತಿನಿತ್ಯ ಪ್ರತಿನಿತ್ಯ ಲಿಂಗ ಪೂಜೆ ಲಿಂಗ ಪೂಜೆ ವಚನ ಪಠನ ವಚನ ಪಠನ ಹಾಗೂ ಹಾಗೂ ಅನುಭವಗಳನ್ನು ನಡೆಸುತ್ತಾ ಅನುಭವಗಳನ್ನು ನಡೆಸುತ್ತಾ ಆಧರಿಸುತ್ತಾ ಆಧರಿಸುತ್ತಾ ಸಾಗುತ್ತೇವೆ. ಸಾಗುತ್ತೇವೆ. ಬಸವ ಪ್ರಣೀತ ಧರ್ಮದ ಬಸವ ಪ್ರಣೀತ ಧರ್ಮದ ಮುಖ್ಯ ತಿರುಳಾದ ಮುಖ್ಯ ತಿರುಳಾದ ಅಷ್ಟಾವರಣವನ್ನು ಅಷ್ಟಾವರಣವನ್ನು ಅಂಗವಾಗಿಸಿಕೊಂಡು ಅಂಗವಾಗಿಸಿಕೊಂಡು ಪಂಚ ಆಚಾರವನ್ನು ಪಂಚ ಆಚಾರವನ್ನು ಪ್ರಾಣವಾಗಿಸಿಕೊಂಡು ಪ್ರಾಣವಾಗಿಸಿಕೊಂಡು ಷಷ್ಠಲವನ್ನೇ ಷಟಸ್ಥಲವನ್ನೇ ಆತ್ಮವಾಗಿಸಿಕೊಂಡು ಆತ್ಮವಾಗಿಸಿಕೊಂಡು ಅರಿವು ಅರಿವು ಆಚಾರ ಆಚಾರ ಅನುಭವಗಳನ್ನು ಅನುಭವಗಳನ್ನು ಮೇಳವಿಸಿಕೊಂಡು ಮೇಳೈಸಿಕೊಂಡು ಬಸವಯೋಗದ ಬಸವಯೋಗದ ದಿವ್ಯ ಮಾರ್ಗದಲ್ಲಿ
ದಿವ್ಯ ಮಾರ್ಗದಲ್ಲಿ ಸಾಗುತ್ತೇವೆಂದು ಸಾಗುತ್ತೇವೆ ಎಂದು ನೆರೆದ ಶರಣಗಣಗಳ ವಚನ ಸಾಹಿತ್ಯದ ವಚನ ಸಾಹಿತ್ಯದ ಮತ್ತು ಮತ್ತು ಬಸವಾದಿ ಶರಣರ ಸಾಕ್ಷಿಯಾಗಿ ಪ್ರತಿಜ್ಞೆಗೈಯುತ್ತೇವೆ. ಪ್ರತಿಜ್ಞೆಗೈಯುತ್ತೇವೆ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸರಿ, ಈಗ ಒಂದು ನಿಮಿಷ ನಿಮ್ಗೆ ಲಾಸ್ಟ್ ವಿಶ್ ಮಾಡೋಕ್ಕೆ ಅವಕಾಶ ಕೊಡ್ತೀನಿ. ಪ್ರತಿಜ್ಞೆ ವಿಧಿಯನ್ನು ಬೋಧಿಸಿರ್ತಕ್ಕಂಥ ಸಕ್ರಿಯ ಮೂರ್ತಿಗಳಾಗಿರ್ತಕ್ಕಂಥ ರೇಣುಕಾಯಪ್ಪರಿಗೆ ಶರಣು ಶರಣಾರ್ಥಿಗಳು, ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸತಕ್ಕಂಥ ನೂತನ ದಂಪತಿಗಳಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಆ ಸಂದರ್ಭದಲ್ಲಿ ಶರಣ ಪುಷ್ಪ ಇಲ್ಲ, ನಿಮ್ಮ ಅಕ್ಷರದ ಪುಷ್ಪಗಳು ನಿಮ್ಮ ಕಡೆ ಇದ್ದಿರ್ತಾವೆ, ಅದನ್ನು ಹೇಳ್ದಂಗೆ ನೀವು ಹೇಳ್ರಿ. ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ ಪರಿಣಾಮವಿಲ್ಲ, ಪ್ರಯೋಜನವಿಲ್ಲ, ಸುಖ ದೊರಕೊಳ್ಳದು ನೋಡ ಅದೆಂತೆಂದಡೆ. ಸರ್ವ ಜೀವಂಗಳಲ್ಲಿ ಜೀವಹಿಂಸೆ ಮಾಡದಿರಬಲ್ಲಡೆ. ಪ್ರಥಮ ಪುಷ್ಪ ಓಂ ಶ್ರೀ ಸ್ವಲ್ಪ ಸರ್ವ ಇಂದ್ರಿಯಗಳ ನಿಗ್ರಹಿಸಿಕೊಂಡಿರಬಲ್ಲಡೆ. ದ್ವಿತೀಯ ಪುಷ್ಪ ಸರ್ವ ಅಹಂಕಾರವರಿತು ಶಾಂತನಾಗಿರಬಲ್ಲಡೆ. ತೃತೀಯ ಪುಷ್ಪ ಸರ್ವ ವ್ಯಾಪಾರವನಳಿದು ನಿರ್ವ್ಯಾಪಾರಿಯಾಗಿರಬಲ್ಲಡೆ. ಚತುರ್ಥ ಪುಷ್ಪ ತಮ್ಮೆಲ್ಲರ ಶರಣಗಣ ತಿಂತಿನಿ ಸಾಕ್ಷಿಯಾಗಿ ಸುಫಲ ಸುಮಭರಿತ ಕುಸುಮದಂತೆ ನಾವು ಬದುಕಿನುದ್ದಕ್ಕೂ ಬಾಳುತ್ತೇವೆ ಎಂಬತಕ್ಕಂಥ ಸಂಕಲ್ಪ ಭಾವಗಳನ್ನು ಹೊತ್ತು ಪರಸ್ಪರ ಶರಣಗಣಗಳ ಸಾಕ್ಷಿಯಾಗಿ ಅವರು ಹಾರ ವಿನಿಮಯನ ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ನೂತನ ದಂಪತಿಗಳಿಗೆ ವಧುವಿನ ಕೈಯಲ್ಲೊಂದು ವರವಣ್ಣ ಕೈಯಲ್ಲೊಂದು ಪುಷ್ಪದ ಮಾಲೆಯನ್ನು ನಾವು ಈ ರೀತಿ ರುದ್ರಾಕ್ಷಿಯ ಮಾಲೆಯನ್ನು ತಯಾರಿಸಿದ್ದೀವಿ. ಈಗ ಹೇಳ್ರಿ, ನೀವು ಹೇಳ್ರಿ ಸರ್, ನೀವು ಹಾಕ್ರಿ. ಸತಿ ಪುರುಷರಿಬ್ಬರು ಪ್ರತಿದಷ್ಟಿಯಾಗಿ ಮಾಡಬಲ್ಲಡೆ. ಅದೇ ಮಾಟ ನಮ್ಮ ಕೂಡಲ ಸಂಗಮ ದೇವರ ಕೂಡುವ ಕೂಟ. ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಂಬಂತೆ ಸತಿಪತಿ ಏಕೋಭಾವವಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾರು ವಿನಿಮಯ ಮಾಡ್ಕೊಂಡಾಗ ಚಪ್ಪಾಳೆ ಬಾರಿಸ್ರಿ. ದುರ್ಭಾವ ಪ್ರಕೃತಿಯನ್ನಳಿದು ಸದ್ಭಾವ ನೆಲೆಗೊಂಡಿರಬಲ್ಲಡೆ. ಪಂಚಮ ಪುಷ್ಪ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ. ಷಷ್ಠಮ ಪುಷ್ಪ ಅನೃತವ ಮರೆದು ಸತ್ಯವ ನುಡಿಯಬಲ್ಲಡೆ. ಸಪ್ತಮ ಪುಷ್ಪ ಸಕಲ ಪ್ರಪಂಚವನಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ. ಅಷ್ಟಮ ಪುಷ್ಪ ಇಂತಿಯ ಅಷ್ಟದಳ ಕಮಲದಲ್ಲಿ ಸಹಜ ಪೂಜೆಯ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಿಂಬದಂತಿಪ್ಪರು ಕಾಣ. ಕೂಡಲ ಚೆನ್ನ ಸಂಗಮ ದೇವ. ಅಷ್ಟದಳ ಪುಷ್ಪವನ್ನು ಹಾಕಿರ್ತಕ್ಕಂಥ ಅವರ ಹಿತೈಷಿಗಳಿಗೆ ಧನ್ಯವಾದಗಳು. ದಯವಿಟ್ಟು ಶುಭವಾಗಲಿ ಶುಭವಾಗಲಿ ನವ ದಂಪತಿಗಳಿಗೆ. ಶುಭವಾಗಲಿ ಶುಭವಾಗಲಿ ನವ ದಂಪತಿಗಳಿಗೆ. ಧರ್ಮಗುರು ಬಸವ ರಕ್ಷೆ ಸದಾ ಇರಲಿ ನಿಮಗೆ. ಧರ್ಮಗುರು ಬಸವ ರಕ್ಷೆ ಸದಾ ಇರಲಿ ನಿಮಗೆ. ಶುಭವಾಗಲಿ ಶುಭವಾಗಲಿ ನವ ದಂಪತಿಗಳಿಗೆ. ಸತ್ಯ ಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ. ಸತ್ಯ ಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ. ಭಕ್ತಿಯ ದಾಸೋಹ ಬೆಳಕಾಗಲಿ ಬಾಳಿಗೆ. ಭಕ್ತಿಯ ದಾಸೋಹ ಬೆಳಕಾಗಲಿ ಬಾಳಿಗೆ. ಶುಭವಾಗಲಿ ಶುಭವಾಗಲಿ ನವ ದಂಪತಿಗಳಿಗೆ. ಶುಭವಾಗಲಿ ಶುಭವಾಗಲಿ ನವ ದಂಪತಿಗಳಿಗೆ.
ಅಷ್ಟಾವರಣದ ಅರಿವು ಪಂಚಾಚಾರದಾಚಾರ, ಅಷ್ಟಾವರಣದ ಅರಿವು ಪಂಚಾಚಾರದಾಚಾರ, ಶಟಸ್ಥಲದ ಸೋಹ ಕಾಲ ಮರೆಯದಿರಲಿ ಎಂದೆಂದು, ಶಟಸ್ಥಲದ ಸೋಹ ಕಾಲ ಮರೆಯದಿರಲಿ ಎಂದೆಂದು, ಶುಭವಾಗಲಿ ಶುಭವಾಗಲಿ ನವದಂಪತಿಗಳಿಗೆ, ಶುಭವಾಗಲಿ ಶುಭವಾಗಲಿ ನವದಂಪತಿಗಳಿಗೆ, ಧರ್ಮಗುರು ಬಸವರಿಗೆ ಹಡೆದ ತಂದೆ ತಾಯಿಗಳಿಗೆ, ಧರ್ಮಗುರು ಬಸವರಿಗೆ ಹಡೆದ ತಂದೆ ತಾಯಿಗಳಿಗೆ, ನೆರೆದ ಭಕ್ತರಿಗೆಲ್ಲ ಮೆಚ್ಚುವಂತೆ ನಡೆಯಿರಿ, ನೆರೆದ ಭಕ್ತರಿಗೆಲ್ಲ ನೆಚ್ಚುವಂತೆ ಮೆರೆಯಿರಿ, ಶುಭವಾಗಲಿ ಶುಭವಾಗಲಿ ನವದಂಪತಿಗಳಿಗೆ, ಶುಭವಾಗಲಿ ಶುಭವಾಗಲಿ ನವದಂಪತಿಗಳಿಗೆ, ನವದಂಪತಿಗಳಿಗೆ. ಇದೇ ನಿಮಗೆ ಆರುತಿ, ಇದೇ ನಿಮಗೆ ಪ್ರೀತಿ, ಇದೇ ನಿಮಗೆ ಆರುತಿ, ಇದೇ ನಿಮಗೆ ಪ್ರೀತಿ, ಹೃದಯ ಪ್ರೇಮದಾರುತಿ ಸದಾ ಬೆಳಗುತ್ತಿರಲಿ, ಹೃದಯ ಪ್ರೇಮದಾರುತಿ ಸದಾ ಬೆಳಗುತ್ತಿರಲಿ, ಶುಭವಾಗಲಿ ಶುಭವಾಗಲಿ ನವದಂಪತಿಗಳಿಗೆ, ಶುಭವಾಗಲಿ ಶುಭವಾಗಲಿ ನವದಂಪತಿಗಳಿಗೆ, ಧರ್ಮಗುರು ಬಸವ ರಕ್ಷೆ ಸದಾ ಇರಲಿ ನಿಮಗೆ, ಧರ್ಮಗುರು ಬಸವ ರಕ್ಷೆ ಸದಾ ಇರಲಿ ನಿಮಗೆ, ಶುಭವಾಗಲಿ ಶುಭವಾಗಲಿ ನವದಂಪತಿಗಳಿಗೆ, ನವದಂಪತಿಗಳಿಗೆ, ನವದಂಪತಿಗಳಿಗೆ. ನೀವು ಸೈಡ್ ಆಗಲಿ ಸರ್, ಒಂದು 4 ಜನ ಪುಷ್ಪ ಹಾಕ್ರಿ ಸರ್, ತಗೋಬರ್ರಿ ಸರ್, ಸಂಗೊಳ್ಳಿ ಸರ್ ಪುಷ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಬಸವೇಶ ಭಕ್ತಜನ ಭಾಗ್ಯ ಶುಭೋದಯ, ಲಿಂಗ ತತ್ವ ನಿರ್ಣಯ ಪರಮಾವತಾರ, ಶರಣಾಗತ ರಕ್ಷಕ ಚಿದ್ಘನ ಪ್ರಭಾಮಯ, ಜಗದಾದಿದೇಶಿಕ ಪುರಾತನ ಪುಂಗವ, ಶಾಂಭವೈಪುರಾಶ್ರಯ, ಜಯ ಸೋಮನಾಥ, ಜಯ ದೇವ, ಜಯ ವಿರತಂ ಶಿವಾಧವ. ಭಕ್ತಿ ರತಿ ಎಂಬ ಮದುವೆಗೆ ಕನಗೀಲೆಲೆಯ ಉಂಗುರವನೀಕಿ, ಭಕ್ತಿ ರತಿ ಎಂಬ ಮದುವೆಗೆ ಕನಗೀಲೆಲೆಯ ಉಂಗುರವನೀಕಿ, ಮೊಲ್ಲೆ ತೆರೆಯ ಕಟ್ಟಿ ಸೇವಂತಿಗೆಯ ಚಪರವನೀಕಿ, ಪುಷ್ಪ ಜಾತಿಗಳೆಲ್ಲ ನಿಬ್ಬನವ ಬನ್ನೀರೇ, ಪುಷ್ಪ ಜಾತಿಗಳೆಲ್ಲ ನಿಬ್ಬನವ ಬನ್ನೀರೇ, ಭಕ್ತಿ ರತಿ ಎಂಬ ಮದುವೆಗೆ ಕನಗೀಲೆಲೆಯ ಉಂಗುರವನೀಕಿ, ಸೇವಂತಿಗೆಯ ಚಪರವನೀಕಿ, ಪುಷ್ಪ ಜಾತಿಗಳೆಲ್ಲ ನಿಬ್ಬನವ ಬನ್ನೀರೆ, ನಮಗೆಯೂ ನಮ್ಮ ಕೂಡಲ ಸಂಗಮ ದೇವಂಗೆಯೂ ಮದುವೆ, ನಮಗೆಯೂ ನಮ್ಮ ಕೂಡಲ ಸಂಗಮ ದೇವಂಗೆಯೂ ಮದುವೆ, ದೇವಂಗೆಯೂ ಮದುವೆ, ಭಕ್ತಿ ರತಿ ಎಂಬ ಮದುವೆಗೆ ಕನಗೀಲೆಲೆಯ ಉಂಗುರವನೀಕಿ. ಪುಷ್ಪಾರ್ಚನೆಯನ್ನ ಮಾಡಿರ್ತಕ್ಕಂಥ, ಪುಷ್ಪವೃಷ್ಟಿಗೆ ಇದ್ದಿರ್ತಕ್ಕಂಥ ಎಲ್ಲ ಬಸವ ಬಂಧುಗಳು ದಯವಿಟ್ಟು ಪ್ರಸಾದವನ್ನು ಮಾಡ್ಕೊಂಡು ಹೋಗ್ಬೇಕು. ಈ ಕಲ್ಯಾಣ ಮಹೋತ್ಸವದ ಸಲುವಾಗಿ ಈ ನೂತನ ದಂಪತಿಗಳು ಅವರ ಮನೆಯವರು ನಿಮಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ಕಲ್ಯಾಣ ಮಹೋತ್ಸವನ್ನ ಮಾಡಿರ್ತಕ್ಕಂಥವ್ರು ಹಾಗೆ ಹೋಗ್ಲಾರ್ದೆ ಪ್ರಸಾದವನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕು. ತಾಯಂದಿರಿಗೆ ಸಪರೇಟ್ ಕೌಂಟರ್ ಮಾಡಿದ್ದಾರೆ, ಮತ್ತೆ ನಮ್ಮ ಅಣ್ಣನ ಬಳಗಕ್ಕೂ ಒಂದು ಸಪರೇಟ್ ಕೌಂಟರ್ ಮಾಡಿದ್ದಾರೆ. ಪ್ರತ್ಯೇಕಿಸಿರ್ತಕ್ಕಂಥ ಕೌಂಟರ್ದಲ್ಲಿ ಸಾಲು ಸಾಲಾಗಿ ನಿಂತುಕೊಂಡು ಪ್ರಸಾದವನ್ನ ಸೇವನೆ ಮಾಡ್ಕೊಂಡು ಹೋಗ್ಬೇಕು ಎಂದು ವಿನಂತಿಸಿಕೊಳ್ತೇವೆ.